ರಾಮನಗರದಿಂದ ಮೇಡಮ್. ರಾಮನಗರದಿಂದ ಎಷ್ಟು ವರ್ಷದಿಂದ ಬರ್ತಿದ್ದೀರಮ್ಮ? 24 ವರ್ಷ ಆಯ್ತು. 24 ವರ್ಷದಿಂದ ಬರ್ತಾ ಇದ್ದೀರಾ. 24 ವರ್ಷದ ಮುಂಚೆ ಹೆಂಗಿತ್ತು, ಈ ವರ್ಷ ಹೆಂಗಿದೆ? 24 ವರ್ಷದಿಂದ ಮುಂಚೆ ನಾವು ಪಾತ್ರೆ ಎಲ್ಲ ತಗೊಂಡು ಅಡುಗೆ ಮಾಡಿಕೊಂಡು ಇಲ್ಲಿ ಮತ್ತೆ ಕಾವೇರಿ ಹೊಳೆಲಿ ಮತ್ತೆ ಇದರಲ್ಲಿ ವಡಕೆ ಎಲ್ಲ ಮತ್ತೆ ತಾಳ್ಬೆಟ್ಟ ಹಂಗೆಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಅವಾಗ ಬುತ್ತಿ ಕಟ್ಕೊಬರೋವಿ, ಈಗ ಬುತ್ತಿ ಇಲ್ಲ, ಬರೀ ತಿನ್ಲಿಕ್ಕೆ ಬರ್ತೀವಿ ಅಷ್ಟೇನೆ. ಅಲ್ಲ, ಎಲ್ಲ ಕಡೆ ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ, ಕಲ್ಲಂಗಡಿಯ ಹಣ್ಣು, ಅನ್ನ ಸಂತರ್ಪಣೆ, ಅವಾಗ ಏನು ಸೌಲಭ್ಯ ಏನೂ ಇರಲಿಲ್ಲ. ಈಗ ಚೆನ್ನಾಗೈತೆ, ಎಲ್ಲ ಅನುಕೂಲ ಚೆನ್ನಾಗೈತೆ. ಆದರೆ ಇದೆಲ್ಲ ಮಾದಪ್ಪನ ಕೃಪೆ ಅಂತ ತಿಳ್ಕೊಬೇಕಷ್ಟೆ. ಅವಾಗ ನಿಮ್ಗೆ 24 ವರ್ಷದ ಮುಂಚೆ ಯಾರು ಇದ್ರ ಬಗ್ಗೆ ಅರಿವು ಮೂಡಿಸಿದ್ರು? ಅಂದ್ರೆ ಈ ದೇವಸ್ಥಾನದ ಮಹಿಮೆ ಎಲ್ಲ ತಿಳಿಸಿದ್ ನಿಮಗೆ? ಅಂದರೆ ನಮ್ಮನೆ ಹತ್ರ ಹೋಯ್ತಿದ್ರು, ಅವರೊಟ್ಟಿಗೆ ಬಂದ್ವಿ. ನನ್ಗೆ ಇಲ್ಲಿ ಬಂದ್ಮೇಲೆ ನನಗೆ 2 ಮಕ್ಕಳಾಯ್ತು. ಓ, ಅಂದ್ರೆ ನೀವು ಇಲ್ಲಿ ಬೇಡ್ಕೊಂಡ್ಮೇಲೆ ನಿಮಗೆ ಮಕ್ಕಳ? ಅಂದ್ರೆ ಫಸ್ಟ್ ದೊಡ್ಡ ಹುಡುಗ ಇದ್ದ, ಅವನಾದ್ಮೇಲೆ ನಾನು ಮತ್ತೆ ಆಪರೇಷನ್ ಆಗಿತ್ತು. ನನ್ಗೆ ಮತ್ತೆ ಮಕ್ಳು ಬೇಕು ಅಂತ ಮಾದಪ್ಪನ ಬೇಡ್ಕೊಂಡು ಅವ್ರ ಹೆಸರೇ ಇಕ್ಕಿದ್ದೀನಿ. ಸಹ ನೀವು ಬೇಡ್ಕೊಂಡಿದ್ರಿಂದ ಮಗು ಆಯ್ತು. ಇಲ್ಲೊಬ್ಳು ಅವಳೆ ರಾಜೇಶ್ವರಿ ಅಂತ ಅವಳೊಬ್ಳು, ಇನ್ನೊಂದು ಹುಡುಗ ಯೋಗೇಶ, ಅವನಿಗೆ 22 ವರ್ಷ ಈಗ. ಅವನಿಗೆ ಇಲ್ಲಿ ಒಂದು ಕೊಳ ಇದೆಯಲ್ಲ, ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಎಲ್ಲ ವಾಸಿ ಆಗುತ್ತೆ ಅಂತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದು ನನಗೆ ಅಷ್ಟು ತಿಳಿಲಿಲ್ಲ. ಆದರೆ ನಾವು ಒಂದ್ಸಲ ಹೋಗಿದ್ದು ಇದ್ರು ಕೊಳ ಅಂತ ಹೇಳ್ತಾರೆ, ನನಗೆ ಅಷ್ಟು ಅರಿವಿಲ್ಲ. ಕೊಳ ಅದು. ಆದ್ರೆ ನೀವು ಮಾದಪ್ಪನ ಹತ್ರ ಹೋಗೋದಕ್ಕೆ ಮುಂಚೆ ಇಲ್ಲಿ ಬಂದು ತಾಯಿ ಮುದ್ದಮ್ಮನ ನೋಡೇ ಹೋಗೋದು? ಹೌದು. ಏನಕ್ಕೆ ಅಮ್ಮ ಇಲ್ಲಿ ಮುದ್ದಮ್ಮನ ನೋಡೇ ಏನಕ್ಕೆ ಹೋಗೋದು? ಏನಂದ್ರೆ ಇಲ್ಲಿ ಮಳೆ ಬೆಳೆ ಏನು ಜಾಸ್ತಿ ಇರಲಿಲ್ಲ. ಹಂಗಾಗಿ ಮಾದಪ್ಪ ಏನು ಹೇಳಿದ್ರು, ನನಗೂ ನನ್ನ ತಂಗಿ ನನ್ನ ಪರ್ಸೆ ಬಂದಾಗ ಇಲ್ಲಿ ಹೇಳ್ದಲ್ಲಿ ಮುದ್ದವ ತಾಯಿಗೂ ಮತ್ತೆ ಸಭೆ ನಡಿಬೇಕು, ನನಗೂ ನನ್ನ ಪರ್ಸೆಗೆ ಬಂದವ್ರಿಗೆ ಇಲ್ಲಿ ನನಗೆ ಸಭೆ ನಡಬೇಕು ಅಂತ ಅದು ವಾಗ್ದಾನ ತೊಗೊಂಡಾದ್ಮೇಲೆ ಇಲ್ಲಿ ವರ್ಷಕ್ಕೊಂದ್ಸಲ ಇಲ್ಲಿ ಪರ ಮಾಡಿ ಈಗಂತೂ ತುಂಬ ಜನ ಅನುಕೂಲ ಐತೆ. ಮತ್ತು ಎಲ್ಲ ಮಾದಪ್ಪನ ದಯೆ. ಯಾರನ್ನ ಇಲ್ಲಿ ಬಂದು ನಾನು ಕೆಟ್ಟೋಗಿದ್ದೀನಿ, ಚೆನ್ನಾಗಿಲ್ಲ ಅಂತ ಏನು ಹೇಳಲಿಲ್ಲ. ಎಲ್ಲರಿಗೂ ಎಲ್ಲ ಪರ್ಸೆಗೂ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರು. ಅದಕ್ಕೋಸ್ಕರ ಬತ್ತ ಪರ್ಸೆ ಜಾಸ್ತಿ ಐತೆ ಹೊರತು ಕಮ್ಮಿ ಇಲ್ಲ. 24 ವರ್ಷದ ಮುಂಚೆ ಯಾರ ಜೊತೆ ಬಂದಿದ್ರಿ? ನಾವು ಪಕ್ಕದ ಮನೆಯವ್ರ ಜೊತೆ ತಾಳ್ಬೆಟ್ಟಕ್ಕೆ ಬಂದಿದ್ವಿ. ಆಮೇಲೆ ಯಾಕೋ ನನ್ನ ಮನಸ್ಸಿಗೆ ಅಂದರೆ ನನಗೆ ಮಕ್ಕಳಿಲ್ಲ ಅನ್ನೋದೊಂದು ಇತ್ತಲ್ಲ. ಆವಾಗ ನಾನೇನು ಹೇಳಿದೆ, ನಾನು ಬರ್ತೀನಿ ಮತ್ತೆ ಮಗಬೇಕು ಹಂಗೆ ಕೇಳಿಕ್ಕೆ ಅವ್ರು ಹೇಳಿದ್ರು ನನಗೆ ನಡೆದು ಯಾತ್ರೆ ಮಾಡ್ತೀರಂತ. ಈಗ ಐತೆ ಅದು ದೇವರು ಮಾದಪ್ಪ ಮೇಲ್ ಬಂದು ಹೇಳ್ತಾರೆ ಅಂತಾರಲ್ಲ, ಅದೈತೆ. ಅವ್ರ ಮೂಲಕ ನಾನು ಬಂದೆ. ಅದು ನಮ್ಮ ಊರಿನ ಹತ್ರ ಮಟ್ಟೆ ದೊಡ್ಡಿ ಅಂತ ಐತೆ, ಅಲ್ಲಿಂದ ಮೂಲಕ ನಾನು ಬಂದಿದ್ದೆ. ಈಗ ರಾಮನಗರದಿಂದ ಇಲ್ಲಿಗೆ ಏನ್ ತೊಗೊಂಡು ಬರ್ತೀರಾ? ನಾವು ನಡ್ಕೊಂಡೇ ಬರ್ತೀವಿ. ರಾಮನಗರದಿಂದ ಇಲ್ಲಿಗೆ ನಡ್ಕೊ ಬರ್ತೀರಾ? ಇಲ್ಲಿಂದ ಮಾದಪ್ಪನ ಹತ್ರ? ಇಲ್ಲಿಂದ ಮನೆಯಿಂದ ಬೆಟ್ಟ ತನಕನೂ ಪಾದಯಾತ್ರೆ. ಎಷ್ಟು ದಿನಗಳಾಗುತ್ತೆ ಅಲ್ಲಿಂದ ಇಲ್ಲಿಗೆ? ಈಗ ನೆನ್ನೆ ಬಿಡ್ತೀವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾಳೆ ಕಾವೇರಿ ಒಳಗೆ ಹೋಗ್ತೀವಿ. ಆದ್ರಿಂದ ಆಚೆಗೆ ಮತ್ತೆ ತಟ್ಟೆಹಳ್ಳ, ಸಾಗೆ ಬುತ್ತೆ ರೋಡು, ಆಮೇಲೆ ಮತ್ತೆ ಇದು ರಂಗನೊಡ್ಡು ಅದೆಲ್ಲ ದಾಟಿ ಅಲ್ಲಿ ಹೋಗ್ತೀವಿ. ಈಗ ಮಹಾಶಿವರಾತ್ರಿನ ಎಲ್ಲ ಆಚರಣೆ ಮಾಡ್ತೀರಾ ನೀವು? ನಾವು ಬೆಟ್ಟದಲ್ಲೇ ಆಚರಣೆ ಮಾಡೋದು. ಈಗ ಕಾಲ್ಗಳಿಗೆ ಏನಾದ್ರು ಹಾಕೊಂಡು ಹೋಗ್ತೀರಾ? ಏನಾದ್ರು ಚುಚ್ಚುತ್ತೆ ಅದು ಇದು ಅಂತ? ಇಲ್ಲ ನಾವು ಹೋಗ್ತಾ ಇದ್ದೀವಿ. ಅಂದ್ರೆ ಇವಾಗ 24 ವರ್ಷ ಮುಂಚೆಯಿಂದ ನೀವು ಬರಿಗಾಲಲ್ಲೇ ಹೌದು. ಭಯ ಆಗಲ್ವಾ ಅಲ್ಲಿ ಮಧ್ಯ ಕಾಡು ಮೇಡು ಎಲ್ಲ ಬಂದಾಗ? ಯಾಕೆ ಅವ್ರು ಇರುವಾಗ ನಮ್ಗೇನು ಭಯ? ಈಗ ಅವ್ರ ಅಪ್ಪನೇ ಇಲ್ಲದೆ ಇಷ್ಟು ಜನ ಹೋಯ್ತಾ ಇಲ್ಲ, ಇಷ್ಟು ಪರ್ಸೆ ಹೋಯ್ತಾ ಇಲ್ಲ ಅಲ್ಲ. ಅವ್ರ ಅಪ್ಪನೇ ಇದ್ರೇನೆ, ಅವ್ರ ಅಪ್ಪನೇ ಇಲ್ಲದೆ ಒಂದು ಮುಳ್ಕಡ್ಡಿನೂ ಅಲ್ಲಾಡಲ್ಲ. ಅಷ್ಟೇ ಹೇಳುವಲ್ಲ. ಧನ್ಯವಾದಗಳು ಮ್ಯಾಮ್. ನೋಡಿದ್ರಲ್ಲ ಸ್ನೇಹಿತರೆ, ಇವರ ನಂಬಿಕೆ ಎಷ್ಟು ಮಟ್ಟಿಗಿದೆ ಅಂತ. 24 ವರ್ಷಗಳಿಂದ ಹೋಗ್ತಾ ಇದಾರಂತೆ. ಆಪರೇಷನ್ ಮಾಡಿಸ್ಕೊಂಡ್ಮೇಲೂ ದೇವ್ರ ಹತ್ರ ಬೇಡ್ಕೊಂಡ್ಮೇಲೆ ಮಗು ಆಯ್ತು ಅಂತ ಕೇಳಿದ್ರೆ, ಇದನ್ನ ಕೇಳಿದ್ಮೇಲೆ ಇನ್ನೇನ್ ಸಾಕ್ಷಿ ಬೇಕು ಅಲ್ವಾ? ಬನ್ನಿ ನಮ್ಮ ಮುಂದಿನ ಸ್ನೇಹಿತರನ್ನ ಮಾತಾಡ್ಸೋಣ. ಅಡುಗೆ ಗುತ್ತಿಗೆದಾರರು ಕನಕಪುರ ತಾಲೂಕು ಅಯ್ಯಮಳ್ಳಿ ಹೋಬಳಿ ಏಳುಗಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಈಗ ಸುಮಾರು ಒಂದು 20-25 ವರ್ಷದಿಂದ ಇಲ್ಲಿ ಅನ್ನದಾಸೋಹ ಮಾಡಿಕೊಂಡು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋರಿಗೆಲ್ಲ ಸೇರಿ ಎಲ್ಲ ಅಣ್ಣ ತಮ್ಮಂದಿರ ಥರ ನಿಂತ್ಕೊಂಡು ನಮ್ಮ ದೊಡ್ಡಣ್ಣ ಫ್ಯಾಮಿಲಿ ಅವ್ರ ಜೊತೆ ಕೂಡಿ ಅವರ ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಅದೇ ಊರಿನ ಮುಖಂಡರುಗಳು ಸ್ನೇಹಿತರುಗಳೆಲ್ಲ ಸೇರಿ 1 ತಿಂಗಳಿಂದ ಇದನ್ನು ಪ್ರಿಪೇರ್ ಮಾಡಿ ಕಡಿಮೆ ಅಂದರೆ 35,000-40,000 ಜನಕ್ಕೆ ಪ್ರತಿ ವರ್ಷವೂ ಅನ್ನದಾಸೋಹ ಏರ್ಪಡಿಸ್ತಾರೆ. ಮಾರ್ನಿಂಗ್ ಬೆಳಿಗ್ಗೆ 6 ಗಂಟೆ 6:30 ಜನ ಇಲ್ಲಿ ಪ್ರತಿ ವರ್ಷ ಬಂದು ಸೇರ್ಬಿಡ್ತಾರೆ. ಅವ್ರಿಗೆ ಗೊತ್ತು ಡೈಲಿ ಇಲ್ಲಿ ಊಟ ಇದ್ದೇ ಇರ್ತದೆ ಅಂತ. ಏಳುಗಳಿ ತಾಯಿ ಮುದ್ದಮ್ಮನಿಗೆ ಇಲ್ಲಿ ಒಲೆ ಹಚ್ಚಾರಿಂದ ಮಹದೇಶ್ವರನ ಬೆಟ್ಟ ಜಾತ್ರೆ ಶುರು ಆಗೋದು ಅಂತಲೇ ಅರ್ಥ. ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಏಳುಗಳಿ ತಾಯಿ ಮುದ್ದಮ್ಮನ ಒಲೆ ಹಚ್ಚಾರಿಂದ ಶಿವರಾತ್ರಿಯಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೊಡ್ತಾರೆ ಅಂತ ಅರ್ಥ. ಹಂಗಾಗಿ ಪ್ರತಿ ವರ್ಷ ನಾನು 15 ವರ್ಷದಿಂದ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ.
ಪ್ರತಿ ವರ್ಷ ಜಾಸ್ತಿ ಆಗೋದೇ ಹೊರತು ಕಡಿಮೆ ಆಗಲ್ಲ. ಈಗ ಸುಮಾರು ಒಂದು 5 ಗಂಟೆ, ಇನ್ನು ತಂಪಾದ ಮೇಲೆ ಇನ್ನೂ ಜನ ಜಾಸ್ತಿ ನಿರೀಕ್ಷೆ ಇದೆ ನಮಗೆ. ಇನ್ನೂ ಕಡಿಮೆ ಒಂದು 10,000-12,000 ಜನ ಊಟ ಮಾಡೋಂಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಇನ್ನೂ ಬಂದು ಬೆಳಗಾನ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ. ಯಾವುದಕ್ಕೂ ಕೊರತೆ ಆಗದಂಗೆ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಬಿಸಿಲಾಗೋಕ್ಕೆ ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಎಲ್ಲ ಥರದ ವ್ಯವಸ್ಥೆ ಮಾಡಿ ಮತ್ತೆ ಇಲ್ಲೇ ಉಳ್ಕೊಳ್ಳೋಕ್ಕೂ ನಮ್ಮ ಗ್ರಾಮಸ್ಥರೆಲ್ಲ ಪಾಪ ಪಡಸಾಲೆಯಲ್ಲಿ ಬಂದಿಗೆ ಕೊಟ್ಟು ಟಾರ್ಪಲ್ ಕೊಟ್ಟು ಎಲ್ಲರೂ ಸೌಲಭ್ಯ ಮಾಡಿ ಪಾದಯಾತ್ರಿಗಳಿಗೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ಹೋದಂಗೇನೆ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಸಹಕಾರ ಕೊಟ್ಟು ಇಲ್ಲಿಂದ ಕಳಿಸ್ಕೊಡ್ತಾರೆ. ಅದರಿಂದ ಏಳ್ಗಳ್ಳಿ ತಾಯಿ ಮುದ್ದಮ್ಮನ ಹೆಸರು ಇಡೀ ರಾಜ್ಯದಲ್ಲಿ ಪ್ರಚಾರ ಆಗ್ತಾ ಇದೆ. ಎಲ್ಲರಿಗೂ ಉದಯ ಮಾತ್ಮಲೆ ಮಹದೇಶ್ವರ ಒಳ್ಳೆ ಮಾಡಲಿ. ಅವರು ನಿಂತ್ಕೊಂಡು ಇಲ್ಲಿ ಓಡಾಡಿದಂಥವ್ರಿಗೆ ಮತ್ತೆ ಇಲ್ಲಿ ಸಹಕಾರ ಕೊಟ್ಟಿರೋರಿಗೆಲ್ಲ ಮಹದೇಶ್ವರ ಒಳ್ಳೆ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಪ್ಲೇಟ್ಗಳನ್ನು ಎಲ್ಲೆಲ್ಲಿ ಸಿಕ್ಕ ಕಡೆಯಲ್ಲಿ ಹಾಕಕ್ ಹೋಗ್ಬೇಡಿ ದಯವಿಟ್ಟು. ಅದಕ್ಕೆ ಅಂತಾನೆ ಜಾಗ ಸೂಚಿಸಲಾಗಿದೆ, ಅಲ್ಲೇ ಹಾಕ್ಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಊಟ ಮಾಡೋ ಪ್ಲೇಟನ್ನು ನಿಮ್ಮ ಎಡಮನೆಯಲ್ಲಿ ಕಾಣಿಸ್ತಿದೆ, ಅಲ್ಲಿ ಹಾಕಿ. ನಂದಿನಿ ಯಾವ ಸ್ಕೂಲು? ಕುಟ್ಕಲ್ಲು. ಹೌದಾ? ಯಾವಾಗ ಬಂದಿದ್ದು ಇಲ್ಲಿಗೆ? ಇವತ್ತಾ? ಊಟ ಹೇಗೆ ಅನ್ಸ್ತಿದೆ? ಚೆನ್ನಾಗಿ ಅನ್ಸ್ತಿದೆ. ಮುದ್ದೆ ದಿನ ತಿಂದ್ಯಾ? ಎಲ್ಲಿಗೆ ಹೋಗ್ತಿದ್ದೀರಾ ಇವತ್ತು ರಾತ್ರಿ? ನಿಂಗೆ ಗೊತ್ತಿಲ್ಲ? ಅಮ್ಮ ಹೇಳ್ಬೇಕಾ? ಯಾವ ದೇವ್ರು ನೋಡಕ್ ಹೋಗ್ತಾ ಇದೀಯಾ? ಮಹದೇಶ್ವರ ಅಂತ ಗೊತ್ತಲ್ಲ? ಉಗೆ ಮಾದಪ್ಪನ ಉಗೆ ಮಾದಪ್ಪ. ಮೇಡಮ್ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಾರೆ ಮಾದಪ್ಪನ? ನಾವು 8 ವರ್ಷದಿಂದ ಹೋಗ್ತಾ ಇದ್ದೀವಿ. 8 ವರ್ಷದ ಮುಂಚೆ ಹೆಂಗಿತ್ತು? ಇದೇ ತರ ಊಟದ ವ್ಯವಸ್ಥೆ ಎಲ್ಲ ಇರ್ತಿತ್ತ? ಹೇಗಿತ್ತು? ಇರ್ಲಿಲ್ಲ. ನಾವು 8 ವರ್ಷಕ್ಕೆ ಹೋಗಿದ್ರಲ್ಲ, ಮೊದಲನೇ ವರ್ಷ ಒಳಗೆ ಹೇಗಿತ್ತು? ಚೆನ್ನಾಗಿತ್ತು. ಅವಾಗ ಊಟದ ವ್ಯವಸ್ಥೆ ಇತ್ತು. ಅವಾಗ್ಲೂ ಊಟದ ವ್ಯವಸ್ಥೆ ಇತ್ತಾ? ಇವಾಗ ಯಾರೆಲ್ಲ ಹೋಗ್ತಾ ಇದ್ದೀರಾ? ನಮ್ಮ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕಷ್ಟ ಆಗಲ್ವಾ? ಹೋಗ್ತಾ ಇದೀವಲ್ಲ, ಖುಷಿ. ಯಾವತ್ತು ಹೋಗ್ತಾ ಇರ್ತೀರ ಅಲ್ಲಿಗೆ? ಬರ್ತಾ ಇರ್ತಾರೆ.
ಏನೇನೆಲ್ಲ ಊಟದ ವ್ಯವಸ್ಥೆ ಇದೆ ಇಲ್ಲಿ? ಮುದ್ದೆ, ಕಾಳು ಸಾಂಬಾರು, ಅನ್ನ ಸಾಂಬಾರು, ಫುಲ್ ಮೀಲ್ಸ್ ಅಂತೀರಾ? ಫುಲ್ ಮೀಲ್ಸ್ ಏಕಷ್ಟ. ಹೌದಾ, ಚೆನ್ನಾಗಿದ್ಯಾ ಊಟ? ಚೆನ್ನಾಗಿದೆ. ಓಕೆ ಮೇಡಮ್, ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಮುದ್ದೆ, ಸಾರು, ಅನ್ನ, ಸಾಂಬಾರ್, ಸ್ವೀಟು ಎಲ್ಲ ಇದೆ. ಸೊ ಫುಲ್ ಮೀಲ್ಸ್ ಎಲ್ಲ ಚೆನ್ನಾಗಿ ಊಟ ಎಲ್ಲ ವ್ಯವಸ್ಥೆ ಇದೆ. ಸೊ ನೀವೇನಾದ್ರೂ ಬಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ